ಎರಡು ಈಕ್ವಲ್ ಸ್ಟ್ರಾಂಗೇ ಇದೆ. ಇಂಡಿಯಾ ಪ್ಲೇಯರ್ಸ್ ಬಂದು ಕೌಂಟರ್ ಅಟ್ಯಾಕ್ ಮಾಡ್ಬೇಕು ಸ್ಪಿನ್ನರ್ಸ್‌ನ, ಆಸ್ಟ್ರೇಲಿಯನ್ ಸ್ಪಿನ್ನರ್ಸ್. ಯಾಕಂದ್ರೆ ಅವರು ನಾಕ್ಔಟ್ಸ್ ಅಂತ ಬಂದ್ರೆ ದೇ ವಿಲ್ ಪ್ಲೇ ವೆರಿ ವೆಲ್. ಸೊ ಅದಕ್ಕೆ 50-50 ಎರಡು ಟೀಮು ಐ ಲೈಕ್ ಬೋತ್. ಇಂಡಿಯಾ ಆಸ್ಟ್ರೇಲಿಯಾ ಎರಡು ಈಕ್ವಲ್ ಟೀಮೇ. ಪಕ್ಕ ವಿರಾಟ್ ಕೊಹ್ಲಿ ಸೆಂಚುರಿ ಹೊಡಿಬೋದು ಇವತ್ತು. ಹೆಂಗೋ ಒಂದ್ ಮಾಡಿ ರೋಹಿತ್ ಶರ್ಮಾ 20 ಓವರ್ ಆಡಿದ್ರೆ ಮ್ಯಾಚ್ ಗೆಲ್ಲೋದೆ. ಮತ್ತೆ ಆಸ್ಟ್ರೇಲಿಯಾ ಸೆಮಿಫೈನಲ್ ಮ್ಯಾಚ್ ಇದೆಯಲ್ಲ, ಸೊ ನಿಮ್ಗೆ ಅನ್ಸುತ್ತಾ ಈ ಸರಿ ಇಂಡಿಯಾ ಹೋಗ್ತಾರೆ ಸೆಮಿಫೈನಲ್ಗೆ? ಇಂಡಿಯಾ ಈ ಸತಿ ಕ್ವಾಲಿಫೈ ಆಗ್ತಾರೆ. ಐ ಆಮ್ ಎಕ್ಸ್ಪೆಕ್ಟಿಂಗ್ ಫಾರ್ ವಿರಾಟ್ ಕೊಹ್ಲಿ ಸೆಂಚುರಿಗೆ. ಸ್ಪಿನ್ನರ್ಸ್ ಚೆನ್ನಾಗಿ ಮಾಡಿದ್ರೆ ಇಂಡಿಯಾ ವಿಲ್ ಕ್ವಾಲಿಫೈ ಫಾರ್ ಸೆಮಿಫೈನಲ್ಸ್. ಯಾರು ಫಾರ್ಮ್ ಅಲ್ಲಿ ಇದಾರೆ ಅಂತ ಅನ್ಸುತ್ತೆ ನಮ್ಮ ಇಂಡಿಯಾ ಟೀಮ್ ಅಲ್ಲಿ? ರೋಹಿತ್ ಶರ್ಮಾ ಫಾರ್ಮಿಗೆ ಬರ್ತಾರೆ ಈ ಮ್ಯಾಚು. ವಿರಾಟ್ ಕೊಹ್ಲಿ ಸೆಂಚುರಿ ಫಿಕ್ಸು. ಆಸ್ಟ್ರೇಲಿಯನ್ ಸ್ಪಿನ್ನರ್ಸ್ ಚೆನ್ನಾಗಿ ಪ್ಲೇ ಮಾಡ್ತಾ ಇದ್ದಾರೆ. ಅವ್ರನ್ನ ಕೌಂಟರ್ ಅಟ್ಯಾಕ್ ಮಾಡಿದ್ರೆ ವಿಲ್ ಕ್ವಾಲಿಫೈ ಫಾರ್ ಸೆಮಿಫೈನಲ್ಸ್. ಇಂಡಿಯಾ ಮತ್ತೆ ಆಸ್ಟ್ರೇಲಿಯಾ ಟೀಮ್ ಅಲ್ಲಿ ಎರಡು ಟೀಮ್ ಅಲ್ಲಿ ಯಾವ ಟೀಮ್ ಸ್ಟ್ರಾಂಗ್ ಜಾಸ್ತಿ ಇದೆ ಅಂತ ಅನ್ಸುತ್ತೆ? ಎರಡು ಈಕ್ವಲ್ ಸ್ಟ್ರಾಂಗೇ ಇದೆ. ಇಂಡಿಯಾ ಪ್ಲೇಯರ್ಸ್ ಬಂದು ಕೌಂಟರ್ ಅಟ್ಯಾಕ್ ಮಾಡ್ಬೇಕು ಸ್ಪಿನ್ನರ್ಸ್‌ನ, ಆಸ್ಟ್ರೇಲಿಯನ್ ಸ್ಪಿನ್ನರ್ಸ್. ಯಾಕಂದ್ರೆ ಅವರು ನಾಕ್ಔಟ್ಸ್ ಅಂತ ಬಂದ್ರೆ ದೇ ವಿಲ್ ಪ್ಲೇ ವೆರಿ ವೆಲ್. ಸೊ ಅದಕ್ಕೆ ಹ್ಯಾವ್ ಟು ಕೌಂಟರ್ ಅಟ್ಯಾಕ್ ದ ಸ್ಪಿನ್ನರ್ಸ್ ಅಂಡ್ ವಿಲ್ ಕ್ವಾಲಿಫೈ. ಅನ್ಸುತ್ತಾ ಈ ಸರಿ ಚಾಂಪಿಯನ್ಸ್ ಟ್ರೋಫಿ ನಮ್ಮ ಇಂಡಿಯಾ ಗೆದ್ಕೊಂಡು ಬರುತ್ತೆ ಅಂತ? ಅದೇ ಈ ಬಿಗ್ ಇದೆಯಲ್ಲ, ರಿಡಲ್ ಇದೆಯಲ್ಲ, ಅದನ್ನ ಕ್ವಾಲಿಫೈ ಮಾಡಿ ಮುಂದೆ ಹೋಗ್ಬೇಕು. ಅವರು ಆಸ್ಟ್ರೇಲಿಯಾನ ಕ್ವಾಲಿಫೈ ಮುಂದೆ ಹೋಗ್ಬೇಕು. ನೆಕ್ಸ್ಟ್ ಇನ್ನು ಬಿಗ್ ಎರಡು ಟೀಮ್ಸ್ ಇದೆ, ಸೌತ್ ಆಫ್ರಿಕಾ, ನ್ಯೂಜಿಲೆಂಡ್. ಅವರು ನಾಕ್ಔಟ್ಸ್ ಅಂತ ಬಂದ್ರೆ ದೇ ವಿಲ್ ಪ್ಲೇ ಲೈಕ್ ಸಮಥಿಂಗ್ ಎಲ್ಸ್. ಸೊ ದೇ ವಿಲ್ ಕ್ವಾಲಿಫೈ ಅಂಡ್ ವಿನ್ ಮಾಡ್ತಾರೆ. ಎಷ್ಟು ಟಫ್ ಇದೆ ಅಂತ ಅನ್ಸುತ್ತೆ? 50-50 ಎರಡು ಟೀಮು ಐ ಲೈಕ್ ಬೋತ್. ಇಂಡಿಯಾ ಆಸ್ಟ್ರೇಲಿಯಾ ಎರಡು ಈಕ್ವಲ್ ಟೀಮೇ. ಕ್ವಾಲಿಫೈ ಆಗ್ತಾರೆ, ಕಾನ್ಫಿಡೆನ್ಸ್ ಇದೆ. ಚಾಂಪಿಯನ್ಸ್ ಟ್ರೋಫಿ ಮ್ಯಾಚ್ ಇದೆ ಅಲ್ವಾ, ಸೊ ಆಸ್ಟ್ರೇಲಿಯಾ ಮತ್ತೆ ಇಂಡಿಯಾ ಇವತ್ತು ಸೆಮಿಫೈನಲ್ ಇದೆ. ಸೊ ಯಾರು ಹೋಗ್ಬೋದು ಫೈನಲ್ಗೆ ಅಂತ ಅನ್ಸುತ್ತೆ? ಇಂಡಿಯಾ. ಇಂಡಿಯಾ ಕ್ವಶ್ಚನ್ ಇಲ್ಲ. ಇಂಡಿಯಾನ ಇಂಡಿಯಾ. Okay, ಯಾವ ಟೀಮ್ ಸ್ಟ್ರಾಂಗ್ ಅಂತ ಅನ್ಸುತ್ತೆ? ಇಂಡಿಯಾ. ನಾವು ಇಂಡಿಯನ್ಸ್. ಇಂಡಿಯನ್ ಯಾಕಂದ್ರೆ ಗ್ರೂಪ್ ಸ್ಟೇಜ್ ಅಲ್ಲಿ ಒಂದು ಸೋತಿಲ್ಲ. ಅದಕ್ಕೆ ನಮ್ಮ ಈ ಟೀಮ್ ನಲ್ಲಿ ಫುಲ್ ಸ್ಟ್ರಾಂಗ್. ಫುಲ್ ಬೌಲರ್ಸ್ ಚೆನ್ನಾಗಿದೆ, ಬ್ಯಾಟರ್ಸ್ ಚೆನ್ನಾಗಿದೆ. ವಿರಾಟ್ ಕೊಹ್ಲಿ ಫಾರ್ಮ್ ಬಂದವ್ರೆ. ರೋಹಿತ್ ಶರ್ಮಾ ಫಾರ್ಮ್ ಆಗಿದ್ದಾರೆ. ರೋಹಿತ್ ಶರ್ಮಾ 20 ಓವರ್ ಆಡಿದ್ರೆ ಆಯ್ತು. ಇವತ್ತು ಸೆಮಿಫೈನಲ್ಗೆ ಹೋಗಿ ಈ ಬಾರಿ ಇಂಡಿಯಾ ವಿನ್ ಆಗತ್ತೆ ಅಂತ ಅನ್ಸುತ್ತಾ? ವಿನ್ ಆಗೋದು ಪಕ್ಕ 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 ಪಕ್ಕ. ಎಷ್ಟು ಕಾನ್ಫಿಡೆನ್ಸ್ ಇದೀರಾ? ಹೇಗೆ ಅನ್ಸ್ತು ನಿಮ್ಗೆ ವಿನ್ ಆಗತ್ತೆ ಅಂತ? ಹೇಗಂತ ಕ್ಯಾಪ್ಟನ್ಸಿ ರೋಹಿತ್ ಶರ್ಮಾ ಅವರು ಏಕೆಂದ್ರೆ ಆಮೇಲೆ ಒಂದು ಬೌಲರ್ ಚೆನ್ನಾಗಿದ್ದಾರೆ. ಮತ್ತು ಮೊಹಮ್ಮದ್ ಸಿರಾಜ್ ಇದೆ, ಮೊಹಮ್ಮದ್ ಶಮಿ ಇದೆ, ಇನ್ನು ಕುಲ್ದೀಪ್ ಇದೆ. ಅವರೆಲ್ಲ ಚೆನ್ನಾಗಿದ್ದಾರೆ. ಸ್ಪಿನ್ನರ್ ಚೆನ್ನಾಗಿದ್ದಾರೆ, ಬೌಲರ್ಸ್ ಚೆನ್ನಾಗಿದ್ದಾರೆ. ಪಕ್ಕ ನಿಮ್ಗೆ ಏನ್ ಅನ್ಸುತ್ತೆ? ಪಕ್ಕ ವಿರಾಟ್ ಕೊಹ್ಲಿ ಸೆಂಚುರಿ ಹೊಡಿಬೋದು ಇವತ್ತು. ಮ್ಯಾಮ್ ಇವತ್ತು ಆಲ್ರೆಡಿ ನಮ್ದು ಟೀಮ್ ಸೆಮಿಫೈನಲ್ ಅಲ್ಲಿ ಇದ್ದಾರೆ. ಆಮೇಲೆ ಫೈನಲ್ ಪಕ್ಕ. ಮ್ಯಾಮ್ ಏನಂದ್ರೆ ಇನ್ನವರೆಗೂ ಇಂಡಿಯಾ ಮ್ಯಾಚ್ ಸೋತಿಲ್ಲ ಚಾಂಪಿಯನ್ಸ್ ಟ್ರೋಫಿ ಅಂದ್ರೆ ಈ ಸತಿ ಗೆಲ್ಬೋದು. ಐ ಮೀನ್ ರೋಹಿತ್ ಶರ್ಮಾ ಯಾರಿದ್ದಾರೆ ಅವ್ರ ಫಾರ್ಮ್ ಆಗಿ ಬಂದ್ರೆ ಸಾಕು. ಅವರು ಮೇನ್ ವಿರಾಟ್ ಇದ್ದಾರೆ. ವಿರಾಟ್ ಇದ್ದಂತೆ ಸ್ವಲ್ಪ ಇದು ಏನದು ಸ್ವಲ್ಪ ನಿಷ್ಠೆ ಅವ್ನು ಮಾಡ್ತಾರಂತೆ. ಹೆಂಗೋ ಒಂದ್ ಮಾಡಿ ರೋಹಿತ್ ಶರ್ಮಾ 20 ಓವರ್ ಆಡಿದ್ರೆ ಮ್ಯಾಚ್ ಗೆಲ್ಲೋದೆ. ಆಡ್ತಾರೆ ಅಂತ ಅನ್ಸುತ್ತಾ? ರಿವೆಂಜ್ ತಗೊಬೇಕಲ್ಲ. ಓದ್ಕಿತಾನೋ ಸೋತ ಬಿಟ್ಟಿದ್ರಿ, ಇವಾಗ ಅದು ಗೆಲ್ಬೇಕಲ್ಲ. ರಿವೆಂಜ್ ತಗೊಂತಾರೆ ಅವರು. ಬಟ್ ಆಸ್ಟ್ರೇಲಿಯಾಗಿಂತ ನಮ್ ಇಂಡಿಯಾ ಟೀಮ್ ಸ್ಟ್ರಾಂಗ್ ಇದೆ ಅಂತ ಕನ್ಫರ್ಮ್ ಇದೆ. ಸ್ಟ್ರಾಂಗ್ ಇದೆ ಪಕ್ಕ ಪಕ್ಕ ಪಕ್ಕ. ಸ್ವಲ್ಪ ಜಾಸ್ತಿ ಪ್ರಾಕ್ಟೀಸ್ ಮಾಡಿದ್ರೆ ಸಾಕು. ಈ ಟೀಮ್ ಈ ಸಲ ಕಪ್ ನಮ್ದೆ. ಅಲ್ಲ, ಅದು RCB ಗೆ ಹೇಳ್ತಾ ಇದ್ರಿ ಯಾವಾಗ? ಚಾಂಪಿಯನ್ಸ್ ಟ್ರೋಫಿ ಇಂಡಿಯನ್ ಹೇಳೋಣ. ಈ ಸಲ ಚಾಂಪಿಯನ್ಸ್ ಟ್ರೋಫಿ ನಮ್ದೆ. ಓಕೆ, ಅಂದ್ರೆ ಇಷ್ಟು ದಿನ RCB ಗೆ ಹೇಳ್ತಾ ಇದ್ರಿ, ಇವಾಗ ಚಾಂಪಿಯನ್ಸ್ ಟ್ರೋಫಿ ಹೇಳ್ತಾ ಇದ್ದೀರಾ? ಚಾಂಪಿಯನ್ಸ್ ಟ್ರೋಫಿಗೆ ಹಂಗೆ ಗೆಲ್ಬಹುದು. ಕಪ್ ತಗೊಂಡೇ ಬರ್ತಾರೆ. ಬೀಟ್ ಪ್ಲಸ್ ಕರ್ನಾಟಕ.